ಒಕ್ಕಲಿಗರ ಆರಾಧ್ಯ ದೈವ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ವೀರಾಧ್ಯಕ್ಷರಾದ ಶ್ರೀ 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 ನಿರ್ಮಲಾನಂದನಾಥ ಸ್ವಾಮೀಜಿಗಳ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಅವಹೇಳನಕಾರಿ ಸಂದೇಶ ಹಂಚಿಕೊಂಡಿರುವ ಘಟನೆ ಸಂಬಂಧಿಸಿದಂತೆ ಬೆಂಗಳೂರಿನ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಕನ್ನಡ ಚೇತನಗೌಡ್ರು ಎಂಬ ಫೇಸ್ಬುಕ್ ಖಾತೆಯಿಂದ ಶ್ರೀಗಳ ವಿದೇಶ ಪ್ರವಾಸದ ಹಳೆಯ ಫೋಟೋಗಳನ್ನ ಬಳಸಿ ಅತ್ಯಂತ ಅಶ್ಲೀಲ ಪದಗಳಿಂದ ತೇಜೋವಧೆ ಮಾಡಲಾಗಿದೆ. ಸ್ವಾಮೀಜಿಗಳ ವೈಯಕ್ತಿಕ ಜೀವನ ಹಾಗೂ ಮಠದ ಘನತೆಗೆ ಧಕ್ಕೆ ತರುವಂತಹ ಸಂದೇಶಗಳನ್ನ ಹರಿಬಿಡಲಾಗಿದೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಕೇವಲ ಪೋಸ್ಟ್ ಮಾಡಿದವರು ಮಾತ್ರವಲ್ಲದೆ ಆ ಪೋಸ್ಟ್ ಅಡಿಯಲ್ಲಿ ಸ್ವಾಮೀಜಿ ಅವರನ್ನ ಡೋಂಗಿ ಸ್ವಾಮಿ ಎಂದು ಕರೆದು ಅವಹೇಳನಕಾರಿ ಕಮೆಂಟ್ ಮಾಡಿದ ರಾಜೇಶ್ ಎಂಬಾತನ ಮೇಲೆಯೂ ಇದೀಗ ದೂರು ದಾಖಲಾಗಿದೆ. ಸಂಸ್ಥೆಯ ಮೇಲೆ ಹಾಗೂ ಶ್ರೀಗಳ ಮೇಲೆ ವೈಯಕ್ತಿಕ ನಿಂದನೆ ಮಾಡಿರುವ ಇಬ್ಬರ ವಿರುದ್ಧವೇ ಕಠಿಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಲಾಗಿದೆ. ಮಠದ ಭಕ್ತರಾದ ಪುಟ್ಟರಾಜು ಎಂಬುವರು ನೀಡಿದ ದೂರಿನ ಮೇರೆಗೆ ವಿಜಯನಗರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಸಾಮಾಜಿಕ ಜಾಲತಾಣಗಳ ಮೂಲಕ ಶಾಂತಿ ಕದಡಲು ಯತ್ನಿಸುತ್ತಾ ಇರುವ ಆರೋಪಿಗಳನ್ನ ಕೂಡಲೇ ಬಂಧಿಸಬೇಕು, ಒಕ್ಕಲಿಗ ಸಮುದಾಯದ ಮುಖಂಡರು ಮತ್ತು ಮಠದ ಅಭಿಮಾನಿಗಳು ಆಗ್ರಹಿಸ್ತಾ ಇದ್ದಾರೆ.